ಜಡೇನಹಳ್ಳಿ ಶ್ರೀ ವರದರಾಜೇಶ್ವರ ಶಿವಾಲಯಕ್ಕೆ ಚಿಕ್ಕಮಗಳೂರು ಜಿಲ್ಲೆ ಗೌರಿಗದ್ದೆ ದತ್ತ ಆಶ್ರಮದ ಅವಧೂತ ಶ್ರೀ ವಿನಯ ಗುರೂಜಿಯವರು ಭೇಟಿ ನೀಡಿದರು. ಕೆಂಪು ಶಿವಲಿಂಗಕ್ಕೆ ಪುಷ್ಪಾರ್ಚನೆ ಮಾಡಿ ನೆರೆದಿದ್ದ ಭಕ್ತಾದಿಗಳಿಗೆ ಲಿಂಗದ ಮಹತ್ವವನ್ನು ತಿಳಿಸಿದರು. ಓಂ ಸತ್ಯಬ್ರಹ್ಮಾಯ ವಿದ್ಮಹೆ ಅಹಿಂಸಾ ಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ. ನಮ್ಮ ವೇಮನನ ವಂಶಸ್ಥರು ಅಲ್ವಾ? ವೇಮನ ನಿಮ್ಮ ವಂಶಸ್ಥರಲ್ಲ, ಮಹಾಜ್ಞಾನಿ ನಾರಾಯಣ್ ರೆಡ್ಡಿ ಅವರು. ಎಲ್ಲರೂ ತಾಯಿನ ಹೃದಯದಲ್ಲಿ ಟ್ಯಾಟೋ ಹಾಕ್ಸ್ಕೊಳ್ಳೋದು ನೋಡಿದ್ದೀರಿ, ಮನೇಲಿ ಫೋಟೋ ಇಟ್ಕೊಳ್ಳೋದು ನೋಡಿದ್ದೀರಿ, ಗಾಡಿಗೆ ಹೆಸರು ಹಾಕೊಳ್ಳೋದು ನೋಡಿದ್ದೀರಿ, ಒಂದಿಷ್ಟು ಜನ ವೃದ್ಧಾಶ್ರಮದಲ್ಲಿ ಬಿಟ್ಟು ವರ್ಷಕ್ಕೊಂದ್ಸಲಿ ನೋಡೋದು ನೋಡಿದ್ದೀರಿ. ಆದರೆ ತಾಯಿನ ದೇವ್ರಕ್ಕಿಂತ ಮೇಲಿಟ್ಟು ಪೂಜೆ ಮಾಡೋರನ್ನ ಯಾರನ್ನು ನೋಡಿರ್ಲಿಕ್ಕಿಲ್ಲ. ಅದಕ್ಕೆ ನಾವು ಈ ಯುಗದ ಶ್ರವಣ ಕುಮಾರ ಅಂತ ನಾರಾಯಣ್ ರೆಡ್ಡಿ. ಮತ್ತೆ ಈ ಲಿಂಗದ ಬಗ್ಗೆ ಹೇಳಬೇಕಂದ್ರೆ ನಾನು ಇದಕ್ಕೆ ಹೊಸ ಹೆಸರಿಟ್ಟೆ. ಹಿಂದೆ ತಾಯಿ ಇದ್ದಾಳೆ ಮಾತೃ, ಶಿವ ಎಲ್ಲ ಭೂತಗಳಿಗೆ ಈಶ್ವರ, ಪಂಚಭೂತಗಳಿಗೆ ಭೂತೇಶ್ವರ ಎರಡು ಆ್ಯಡ್ ಮಾಡಿದ್ವಿ, ಮಾತೃಭೂತೇಶ್ವರ ಅಂತ. ಹಾಗೆ ಆ ಲಿಂಗ ನರ್ಮದಾ ಲಿಂಗ ಅಂತ. ಈ ಜಗತ್ತಲ್ಲಿ ಪ್ರಾಣ ಇರೋ ಲಿಂಗ ಯಾವ್ದಾರಿದ್ರೆ ನರ್ಮದಾ ಲಿಂಗ ಅಂತ. ಆ ಲಿಂಗದೊಳಗೆ ನರ್ಮದದ ನೀರಿರುತ್ತೆ, ಲಿಂಗದೊಳಗೆ ಇರುತ್ತೆ, ಯಾರು ಇಟ್ಟಿದ್ದಲ್ಲ, ಅದು ನ್ಯಾಚುರಲಿ. ಹಾಗಾಗಿ ಗಂಗೆ ಪ್ಲಸ್ ಶಿವ ಒಟ್ಟಿಗಿರೋ ಲಿಂಗ. ಆ ನರ್ಮದೇಶ್ವರನನ್ನು ಪೂಜೆ ಮಾಡಿದ್ರೆ ಕೇಳಿದ್ದೆಲ್ಲ ಕೊಡುತ್ತಂತ ಆ ಲಿಂಗ. ಯಾಕೆ ಆಕ್ಟಿವ್ ಆಗಿರೋ ವಸ್ತು ಅದು. ಬೇರೆ ಶಿವಲಿಂಗಕ್ಕೆಲ್ಲ ನಾವು ಪ್ರಾಣ ಪ್ರತಿಷ್ಠೆ ಅಂತ ಮಾಡ್ತೀವಿ, ಮಂತ್ರೋಕ್ತ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ, ಸಂಸ್ಕಾರ ಕೊಡುವುದು ಆ ವಿಗ್ರಹಕ್ಕೆ, ಕೆತ್ತದಾಗಿದ್ದ ದೋಷಗಳಿಗೆಲ್ಲ ಅಂತ ಹೇಳಿ ಶಾಸ್ತ್ರದಲ್ಲಿ ಸುಮಾರು ವಿಧಿ ಇದೆ. ಪ್ರಪಂಚದಲ್ಲಿ ಎರಡು ವಸ್ತುವಿಗೆ ಆ ವಿಧಿ ವಿಧಾನಗಳು ಇಲ್ಲದೆ ಅದು ಜೀವಂತವಾಗಿರೋದು ಒಂದು ನರ್ಮದಾ ಲಿಂಗ ಮತ್ತೆ ಸಾಲಿಗ್ರಾಮ. ಇದೆರಡಕ್ಕೂ ಬೇರೆ ಯಾವ ವಿಧಿ ವಿಧಾನಗಳು ಬೇಡ. ಅಲ್ಲಿ ಭಕ್ತಿ ಮತ್ತೆ ಶ್ರದ್ಧೆ ಪ್ರಾಧಾನ್ಯ ಅಂತ. ದೇವರಿಗೆ ಏನು ಕೊಡಬೇಕಂದ್ರೆ ಒಂದು ನಂಬಿಕೆ ದೇವ್ರ ಮೇಲಿರೋದು, ಮತ್ತೆ ಶ್ರದ್ಧೆ. ನೀವು ಮಾಡೋ ಪೂಜೆಯಲ್ಲಿ ಶ್ರದ್ಧೆ ಇರ್ಬೇಕು. ದೇವರಿಗೆ 10 kg ಹೂ ಕೊಟ್ಟೆ, ಅದು ಇಂಪಾರ್ಟೆಂಟ್ ಅಲ್ಲ. 10 ನಿಮಿಷ ನಿನ್ನ ಮನಸ್ಸನ್ನು ಶಿವನ ಹತ್ರ ಇಡು. 10 kg ಹೂ ಕೊಳೆತು ಹೋಗ್ತದೆ, ಬಾಡೋಗುತ್ತೆ 2 ದಿನ. ಹಾಗೆ ಈ ವಿಶೇಷವಾದ ಜಾಗ ಈ ಹಳ್ಳಿಯಲ್ಲಿ ಇದೆ. ಯಾರೆಲ್ಲ ದುಡ್ಡಿದ್ದವರೆಲ್ಲ ಪಾಪ ನರ್ಮದೇಶ್ವರಕ್ಕೆ ಹೋಗ್ತಾರೆ 10-20 ಸಾವಿರ ಖರ್ಚು ಮಾಡಿ. ಹೋಗ್ಲಿಕ್ಕೆ ದುಡ್ಡಿಲ್ದವರಿಗೆ ಆ ನರ್ಮದಾ ಜ್ಯೋತಿರ್ಲಿಂಗನ್ ಇಲ್ಲೇ ನಮ್ಮ ನಾರಾಯಣ ಗೌಡ್ರು, ನಾರಾಯಣ್ ರೆಡ್ಡಿ ಅದರ ವ್ಯವಸ್ಥೆ ಮಾಡಿದ್ದಾರೆ ಅಲ್ವಾ. ಜಾಸ್ತಿ ಶಿವನನ್ನೆಲ್ಲ ಪ್ರತಿಷ್ಠೆ ಮಾಡಿದ ವಿಷ್ಣುವೇ, ಹಾಗಾಗಿ ಇವ್ರ ಹೆಸರು ನಾರಾಯಣ ಅಂತ ಇಟ್ಟುಬಿಟ್ಟಿದ್ದಾರೆ. ಈ ರಾಮೇಶ್ವರ ಇಟ್ಟಿದ್ದು ರಾಮ, ನಾರಾಯಣನ ಹುಟ್ಟಾರೆ. ಹಾಗಾಗಿ ಈ ಜಡೇನಹಳ್ಳಿ ಮುಂದೆ ದಿವ್ಯ ಕ್ಷೇತ್ರ ಆಗಲಿ, ಹಸ್ತವರಿಗೆ ಊಟದ ವ್ಯವಸ್ಥೆಗಳಾಗಲಿ, ವಿದ್ಯೆಯನ್ನು ಕೊಡಲಿ, ಬಡಬಗ್ರ ಮದುವೆಗೆ ಈ ಕ್ಷೇತ್ರ ಹೆಸರುವಾಸಿಯಾಗಲಿ. ಇಲ್ಲಿ ನಾನು ನೋಡಿದಾಗೆ ಇಲ್ಲಿ ದುಡ್ಡು ಶ್ರೀಮಂತಿಕೆಗಿಂತ ಈ ಜಾಗದಲ್ಲಿ ಏನ್ ಹೇಳ್ತಾರೆ, ಸಂಬಂಧಗಳಿಗೆ ಬೆಲೆ ಇದೆ, ಮನುಷ್ಯತ್ವಕ್ಕೆ ಬೆಲೆ ಇದೆ. ಇದೊಂದು ನಾನು ಬಂದಾಗ ನೋಡಿದ್ದು. ಹಳ್ಳಿಯವ್ರ ಮನಸ್ಸು ಶುದ್ಧ ಅಂತೆ, ಡೆಲ್ಲಿಯವ್ರ ಮನಸ್ಸು ಯಾವಾಗಲೂ ಬುದ್ಧಿವಂತಿಕೆ. ಸೊ ಹಳ್ಳಿಯವ್ರ ಮನಸ್ಸಿಗೆ ಈಶ್ವರ ಇಲ್ಲಿ ಬಂದು ನಿಂತಿದ್ದಾನೆ. ಎಲ್ಲರಿಗೂ ಒಳ್ಳೇದಾಗಲಿ.